ವೀಕ್ಷಕರೇ, ನಾವು ಇವತ್ತು ಇರ್ತಕ್ಕಂಥದ್ದು ಬಾಗಲಕೋಟೆ ನವನಗರದ 99ನೇ ಸೆಕ್ಟರ್ನ 1ನೇ ಮುಖ್ಯ ರಸ್ತೆಯಲ್ಲಿ. ಅಂದರೆ ನೀವು ಈ ಭಾಗದಲ್ಲಿ ನೋಡ್ಬೋದು, ಸಾವಿತ್ರಿ ಮೂಗಿನ್ ಅಂತಕ್ಕಂಥ ಒಬ್ಬ ಮಹಿಳೆ ಆಗಿ ತನ್ನ 2 ಕಾಲುಗಳನ್ನು ಕಳೆದುಕೊಂಡು ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಇರ್ತಕ್ಕಂಥ 2 ಮಕ್ಕಳ ಮೇಲೆ ಅವಲಂಬಿತರಾಗಿ ತನ್ನ ಕುಟುಂಬವನ್ನು ನಡೆಸಲಿಕ್ಕೆ ಚಪಾತಿ ಮತ್ತು ರೊಟ್ಟಿಗಳನ್ನು ಮಾಡಿ ಜೀವನವನ್ನು ಸಾಗಿಸ್ತಕ್ಕಂಥದ್ದು. ಈ ಒಂದು ದುರಂತಮಯ ಕಥೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗೆ ಆ ಮಹಿಳೆಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಯುವ ನಾಯಕ ನ್ಯೂಸ್ ಮಾಡ್ತಾ ಇದೆ. ಅದೇನಂತ ಹೇಳ್ಬಿಟ್ಟು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ, ಬನ್ನಿ. ಹೆತ್ತ ತಾಯಿನ ಮಗುವಿನಂತೆ ಸಲಹುತ್ತಿರುವ ಚಿಕ್ಕ ಮಕ್ಕಳು, ಪಾಪಿಗಳ ಕೃತ್ಯಕ್ಕೆ 2 ಕಾಲುಗಳನ್ನ ಕಳೆದುಕೊಂಡ ತಾಯಿ ಕೋರ್ಟ್ ಆದೇಶ ಮಾಡಿತು. ಬಡ ತಾಯಿಯ ಕೈ ಸೇರಿದ ಪರಿಹಾರ. ದಿನಂಪ್ರತಿ ಕಣ್ಣೀರಿನಲ್ಲೇ ಕೈ ತೊಳಿತಾ ಇರುವ ಕುಟುಂಬ, ನ್ಯಾಯಕ್ಕಾಗಿ ಗೋಳಾಡುತ್ತಿರುವ ಆ ತಾಯಿ. ಬಾಗಲಕೋಟೆಯ ನವನಗರದಲ್ಲಿ ಕೋರ್ಟ್ ಆದೇಶ ಮಾಡಿದ್ರೂ ಸಹ ಪರಿಹಾರ ಸಿಗದೆ ಬಡ ಕುಟುಂಬವೊಂದು ಕಣ್ಣೀರಿನಲ್ಲೇ ಕೈ ತೊಳ್ತಾ ಇದೆ. ಹೆತ್ತ ತಾಯಿಯನ್ನ ಚಿಕ್ಕ ಮಕ್ಕಳು ಮಗುವಿನಂತೆ ಸಾಕಿ ಸಲಹುತ್ತಿದ್ದಾರೆ. ಹೌದು, 7 ವರ್ಷಗಳ ಹಿಂದೆ ಬೇವಿನ ಮಟ್ಟಿ ಬಳಿ ದ್ವಿಚಕ್ರ ವಾಹನದಲ್ಲಿ ಕಮತಗಿಗೆ ಹೋಗುತ್ತಿದ್ದಾಗ ಕಬ್ಬು ತುಂಬಿದ್ದ ಲಾರಿ ಬಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ ಸಾವಿತ್ರಿ ಮೂಗಿನ್ ಎಂಬ ತಾಯಿ ತನ್ನ 2 ಕಾಲುಗಳನ್ನು ಕಳೆದುಕೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ರು. ಚಿಕಿತ್ಸೆ ತೆಗೆದು ಲಕ್ಷ ರೂಪಾಯಿ ಖರ್ಚಾಗಿದೆ. ಇದೀಗ ಆ ಬಡ ಕುಟುಂಬ ಸಾಲದ ಸುಳಿಯಲಿದೆ. ತುತ್ತಿನ ಚೀಲ ತುಂಬಿಸಲು ರೊಟ್ಟಿ, ಚಪಾತಿ, ಹೋಳಿಗೆ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ನವೆಂಬರ್ 15, 2017ರಂದು ಏನು ಹುನಗುಂದದ ಬೇವಿನಮಟ್ಟಿ ಕ್ರಾಸ್ ಬಳಿ ಒಂದು ದುರ್ಘಟನೆ ಜರುಗ್ತದಲ್ಲ, ಇದೇ ವಾಹನದಲ್ಲಿ ಸಾವಿತ್ರಿ ಮೂಗಿನ್ ಮತ್ತು ಅವರು ಕುಟುಂಬಸ್ಥರು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿತು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳ್ತಾ ಬರ್ಬೇಕಾದ್ರೆ ಅವರು ವಾಸ ಮಾಡ್ತಕ್ಕಂಥ ಇದೇನು ತಗಡಿನ ಶೆಡ್ ಕಾಣ್ತಾ ಇದೆಯಲ್ಲ, ತುಂಬಾ ಅಸಹಾಯಕರಾಗಿ ಅವರು ಬದುಕ್ತಕ್ಕಂಥದ್ದು. ಅವ್ರನ್ನೇ ಮಾತಾಡಿಸ್ತಕ್ಕಂಥ ಒಂದು ಕೆಲಸ ಮಾಡೋಣ. ಈ ಒಂದು ದುರ್ಘಟನೆ ಕುರಿತು ಅವರು ಯಾವ ರೀತಿಯಾಗಿ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ ಅಂತಕ್ಕಂಥದ್ದು ತಿಳ್ಕೊಂಡು ಬನ್ನಿ. ಅಮ್ಮಾರ, ಈ ಒಂದು ದುರ್ಘಟನೆ ಏನು ಸಂಭವಿಸ್ತಲ್ಲ, ಅಪಘಾತ, ಅದು ಯಾವ ರೀತಿಯಾಗಿ ಸಂಭವಿಸಿರ್ತಕ್ಕಂಥದ್ದು? ಸರ್, ನಾನು ನಮ್ಮ ಮನೆಯವ್ರು ಒಂದು ಊರಿಗೆ ಹೊಂಟಿದ್ದೀವಿ, ಕಮತಿಗೆ ಹೋಗೋ ಹೊತ್ನ್ಯಾಗ ಏನಾಯ್ತು, ಅದು ಲಾರಿ, ಕಬ್ಬಿನ ಲಾರಿ ಬಂದು ನನ್ನ ಭುಜಕ್ಕೆ ಬಡಿತ್ತು. ನಾ ಬಿದ್ದುಬಿಟ್ಟೆ. ನನ್ನ ಮಗ ಹೋಗ್ತಾನಂತ ನನ್ನ ಮಗನ ತೊಗೊಳಕ್ಕೆ ಹೋಗಿ ನಾ ಕಾಲು ಹತ್ತತ್ಲೆ ಒಂದು ಲಾರಿ ಹೋಗಿ ಹಾಸ್ಕೊಂಡು ಹೋದನ್ರಿ. ಹಾಸ್ಕೊಂಡು ಹೋದ್ಮೇಲೆ ಕಾಲು ಕಟ್ಟಾಯಿತು ನನಗೆ. ಅಲ್ಲೇ ನನಗೆ ಪ್ರಜ್ಞೆ ಹೋಯ್ತು. ನನಗೆ ಗೊತ್ತಿಲ್ಲ ಅಲ್ಲಿ ಏನಾಯಿತು ಏನಿಲ್ಲ ಅಂತ. ನಮ್ಮ ಮನೆಯವ್ರು ಹೇಳಿದ್ರು, ಬಾಗಲಕೋಟೆಗೆ ಹೋಯ್ದ್ವಿ, ನೀನು ಹಿಡಿಲಿಲ್ಲ. ಇಲ್ಲಿ ಎಲ್ಲರೂ ಡಾಕ್ಟರ್ ಸ್ಟ್ರೈಕ್ ಇತ್ತು ಇಲ್ಲಿ ಬಾಗಲಕೋಟೆ. ಇದ್ದ ಮೇಲೆ ಅವ್ರು ಏನು ಮಾಡಿದರು, ನಾನು ಸ್ಟ್ರೈಕ್ ಆಯ್ತು ಅಂದಮೇಲೆ ಅವರು ಮಿರೇಜ್ಗೆ ಹೋಯ್ದರು. ಒಂದು ಕಾಲು ಉಳಿತೈತೆ ಅಂತ ಮಿರೇಜ್ಗೆ ಹೋಯ್ದರು ನಮ್ಮ ಮನೆಯವರು. ಅಲ್ಲಿ ಹೋದ್ಮೇಲೆ ಮಿರೇಜ್ದಲ್ಲಿ ಏನಂದರು ಡಾಕ್ಟ್ರು, ನಂಗೆ ಗ್ಯಾರಂಟಿ ಇಲ್ಲ, ನಾ ಗ್ಯಾರಂಟಿ ಕೊಡೋಲ್ಲ, ನಾವು ಸಹಿ ಮಾಡಿರಿ ಅಂದ್ರಂತೆ ನಮ್ಮ ಮನೆಯವರಿಗೆ. ನಮ್ಮ ಮನೆಯವರೆಲ್ಲ ಸಹಿ ಮಾಡಿಬಿಟ್ಟು ನನಗೆಲ್ಲ ಇದು ಮಾಡಿ ಅವರು ಆಪ್ರೇಷನ್ ಮಾಡಿಸಿದ್ರು. ಕಾಲೆಲ್ಲ ತೆಗೆದು ಆಪ್ರೇಷನ್ ಮಾಡಿಸಿದ ಮೇಲೆ 3 ಗಂಟೆ ಆಗಿತ್ತು ಅವತ್ತು ರಾತ್ರಿ. ನನಗೆ ಪ್ರಜ್ಞೆ ಬರ್ಬೇಕಾದ್ರೆ ಬೆಳಗ್ಗೆ ಮುಂಜಾನೆ ಪ್ರಜ್ಞೆ ಬಂದಿದೆ. ಪ್ರಜ್ಞೆ ಬಂದ ಮೇಲೆ ನಾನು ಕೇಳಿದೆ, ನಾನು ಇಲ್ಲಿ ಎಲ್ಲಿದ್ದೀನಿ ಅಂತ. ನಮ್ಮ ಮನೆಯವ್ರು ಅಂದರು, ಇಲ್ಲ ನೀನು ಹಿಂಗಾಗೈತಿ, ಹಿಂಗೆ ಬಂದಿವಿ ಅಂತ ಹೇಳಿದ್ರು. ಆಯಿತು ಒಂದು ಇಷ್ಟೇ ಗೊತ್ತಿತ್ತು ನನಗೆ. ಆಮೇಲೆ ಮರುದಿನ ನನಗೆ 8 ದಿನ ಆದಮೇಲೆ ಪೊಲೀಸರು ಬಂದರು. ಪೊಲೀಸರು ಬಂದುಬಿಟ್ರು. ನನಗೇನಂದರು, ಅಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದರು. ಇದು ಯಾಕೆ ಕೇಸು ಏನು ಅಂತ ಕೇಳಿದ್ರು. ಅವ್ರಿಗೆ ಅಂದ್ವಿ, ನಮ್ಗೆ ಗೊತ್ತಿಲ್ಲ ಸರ್, ನನಗೆ ನಾನು ಇಲ್ಲಿ ಆಕ್ಸಿಡೆಂಟ್ ಆಗಿದ್ದೆ, ನಾನು ತಂದು ಹಾಕಿದ್ದಾರೆ ಅಂದೆ. ಬಾಗಲಕೋಟೆ ಪೊಲೀಸರಿಗೆ ಫೋನ್ ಹಚ್ಚಿ ಕೇಳಿದ ಮೇಲೆ ಇಲ್ಲರಿ FIR ಆಗೈತಿ ಅಂತ ಹೇಳಿದರು ಪೊಲೀಸರು. ಇಲ್ಲಿಯವರು ರೂರಲ್ ಪೊಲೀಸ್ ಸ್ಟೇಷನ್ದವ್ರು ಹೇಳಿದರು FIR ಆಗೈತೆ ಅಂತಂದರು. ಆಮೇಲೆ FIR ಆಗಿದ್ದು ನನ್ನ ಮುಂದೆ ಜೀವನಕ್ಕೆ ಏನಾರ ಆದಾಯ ಆಗ್ತಿರ್ಬಿಡೋ. ನಮ್ಮ ಮನೆಯವ್ರು ಏನು ಮಾಡಿದ್ರು, ಸಿಕ್ಕಂಗೆ ನಾವೆಲ್ಲ ಕಡೆ ಸಾಲ ತೆಗೆದ್ವಿ. ಸಾಲ ಎಷ್ಟಂದರೆ 6 ಲಕ್ಷ ಬಂತು. ಅದು 6 ಲಕ್ಷ ಗಟ್ಟಲೆ ನಾವು ಸಾಲ ಮಾಡಿಬಿಟ್ಟು ತೋರಿಸಿಕೊಂಡು ದವಾಖಾನೆ ರಿಪೇರಿ ಆಗಿ ಬರ್ಬೇಕಾದ್ರೆ 1 ತಿಂಗಳಾಯಿತು ಮಿರೇಜಿಂದ ನಾ ಬರ್ಬೇಕಾದ್ರೆ. ಬಂದ ಮೇಲೆ ನಮ್ಮ ಮನೆಯವ್ರು ಏನು ಮಾಡಿದ್ರು, ನನ್ನ ಕರ್ಕೊಂಬಂದ ಮೇಲೆ ನಮ್ಮ ಮನೆಯವರು ಅಲ್ಲಿ ನಮ್ಮ ಮನೆಯಲ್ಲೇ ಹಾಕಿಬಿಟ್ಟು ಹೋಗಿದ್ರು ಪೊಲೀಸ್ ಸ್ಟೇಷನ್. ಕೈಲಮ್ಮ ಗಾಡಿ ಬಿಡಿಸ್ಕೊಂಡು ಹೋಗ್ಯಾರ ಅಂತ ಹೇಳಿದ್ರು ಅವರು. ಯಾಕೆ ಬಿಟ್ರಿ ಸರ್ ಅಂತ ನಮ್ಮ ಮನೆಯವ್ರು ಕೇಳಿದ್ರೆ, ನಮ್ಮ ಮನೆಯವ್ರಿಗಿಲ್ಲ, ಅವ್ರದ್ದು ಹೋಗಿ ತೊಗೊಂಡು ಹೋಗಿದ್ದಾರೆ ಅಂತ ಇಷ್ಟ ಹೇಳಿದ್ದಾರೆ. ನಮಗೆ ಮುಂದಿಂದ ಏನೂ ಗೊತ್ತಿಲ್ಲ. ನಮಗೆ FIR ಆದಮೇಲೂ ಕೂಡ ವಾಹನವನ್ನು ತೊಗೊಂಡು ಹೋಗಿರ್ತಕ್ಕಂಥದ್ದು. FIR ಆಗಿದ್ಮೇಲೂ ವಾಹನ ತೊಗೊಂಡು ಹೋಗಿದ್ದಾರೆ. ನಮ್ಮ ಮನೆಯವರು ಸ್ವಲ್ಪ ಜಗಳ ಗಂಟಲ ಜೋಟಲ್ಲ ಅವ್ರಿಗೆ ಯಾವುದೋ
ನಾಲೆಜ್ ಇಲ್ಲ, ದುಡಿದೊಂದೇ ಗೊತ್ತು ಅವ್ರಿಗೆ. ಹಿಂಗಾಗಿ ನಮ್ಮ ಮನೆಯವ್ರು ಏನೂ ಕೇಳಕ್ಕೆ ಹೋಗಿಲ್ಲ, ನಾ ಅಲ್ಲಿಗೆ ಕೈ ಬಿಟ್ವಿ. ಆಮೇಲೆ ನನಗೆ ಒಳ್ಳೆ ಏನಾಯ್ತು, ಲೋ ಬಿ ಪಿ ಹಾಕತ್ತಾರೆ ನನಗೆ ಭಾಳ. ಹಿಂಗಾಗಿ ನಮ್ಮ ಮನೆಯವ್ರು ನನ್ನ ಸಂಬಂಧ ಎಲ್ಲಿ ಬ್ಯಾಡಿಕೆ ಟೆನ್ಷನ್ ಕೊಡೋದು ಅಂತೇಳಿ ಅವ್ರು ಮತ್ತೆ ನನ್ನ ದವಾಖಾನಿಗೆ ಹೋಯ್ತು, ಅಲ್ಲೇ ಹಾಕಿದ್ರು. ಒಳ್ಳೆ ಆಗಿಬಿಟ್ಟು ಮತ್ತೆ ನಾವು ಹೋದಾಗ ಮತ್ತೆ 2 ಲಕ್ಷ ಬಂತು ನನ್ನ ಖರ್ಚು. ಅಲ್ಲಿ ಆರಾಮಾಗಿಬಿಟ್ಟು ಬಂದ ಮೇಲೆ ನಮ್ಮ ಮಾಮನ ನಮ್ಮ ಅಕ್ಕ ಜೋಪಾನ ಮಾಡಿದರು ಹವೇಲಿಯಲ್ಲಿ. ನನ್ನ ಸ್ಥಾನ ನಮ್ಮದು ಗಂಡ ಮನೆಯೇ ಹವೇಲಿ, ನಾ ಇದ್ದಿದ್ದು ಬಾಡಿಗೆ ನವನಗರದಲ್ಲಿ. ಅವ್ರು ಏನು ಮಾಡಿಬಿಟ್ರು, ನಮ್ಮ ಮಾಮ ನಮ್ಮ ಅಕ್ಕ ಜೋಪಾನ ಮಾಡಿದರು. ಮಾಡಿಬಿಟ್ಟು ನನ್ನೆಲ್ಲ ಆರೈಕೆ ಮಾಡಿ ಜೋಪಾನ ಮಾಡಿಬಿಟ್ಟು ನನ್ನೆಲ್ಲ ಸುರಕ್ಷಿತ ಮಾಡಿದರು. ಮಾಡಿದ್ಮೇಲೆ ನಾನು ಕೇಳಿದೆ ಯಾವ ವಕೀಲಗಾರ ಕೊಡ್ರಿ ಅಂತಂದು. ಆ ವಕೀಲ ಏನು ಹೇಳಿದೆ ನನಗೆ, ನಾನು ಕೊಡಿಸ್ತೀನಿ ನ್ಯಾಯ ಅಂತ ಹೇಳಿಬಿಟ್ಟು ನ್ಯಾಯ ತೊಗೊಂಡಿದ್ದಾರೆ. ಈಗೇನಂತಿದ್ದಾರೆ, ಯಾರೂ ಕೇಸ್ ನಡೀತಿದ್ದಿಲ್ಲ, ಇದನ್ನೇ ನಾ ಅಂದಲ್ಲಿ ಕೇಸ್ ನಡೆಸಿನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಅನ್ನಲ್ಲ, ಆ ನ್ಯಾಯಕ್ಕಾಗಿ ನನಗೆ ಹೋರಾಟ ಕೊಡಬೇಕಿಲ್ಲ, ಕೊಡ್ತಾ ಇಲ್ಲ. ಅವರು ಕೇಸ್ ಮುಗಿದ್ಬಿಟ್ರು, ನನಗೇನು ಹೇಳಿಲ್ಲ. ಅವರು ಕೇಸ್ ಮುಗ್ದೈದಮ್ಮ ನಿಂದು ಅಂತಲೂ ಹೇಳಿಲ್ಲ, ನಿನ್ನ ಕೇಸ್ ನಡೆದೈತಂತ ಹೇಳಿಲ್ಲ, ಬರೇ ತಿಂಗಳ ಸೈ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಕೋರ್ಟಲ್ಲಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಆದೇಶ ಬಂದಿರತಕ್ಕಂಥದ್ರಿ ಮರ? ಆದೇಶ ನನಗೆ ಗೊತ್ತಿಲ್ಲ ರೀ ಸರ್. ಒಂದೇ ಮುದ್ದತ್ತಿಗೆ ಹೋದೆ, ಮುದ್ದತ್ತಿಗೆ ಹೋಗೋಣ ಸರ್. ಅವ್ರೇನಂದ್ರು ಜಡ್ಜ್ಗಳು ಕೇಳಿದರು, ಯಾಕಮ್ಮ ನಿನಗೇನಾಗಿದೆ? ಹಿಂಗೆ ರೀ ಸರ್, ಹಿಂಗಾಗಿದ್ರೆ ಅಂದೆ. ಸತ್ಯವನ್ನಂದ್ರೆ ಸತ್ಯವನ್ನೇ ಹೇಳತ್ತೇನೆ ರೀ ಸರ್ ಅಂತೇಳಿ ಹೇಳ್ಬಿಟ್ಟು ಬಂದೆ. ಅಷ್ಟೇ, ಒಂದು ದಿನ ಹೋಗಿದೆ. ಆಮೇಲೆ ಹೋಗ್ತೀನಿ, ಬರೀ ಸೈ ಮಾಡಿಸ್ಕೊತಾರೆ ವಕೀಲರು. ಆದ್ರೆ ಕೇಸ್ ಮುಗ್ದೈತಂತ. ನಾ ಹೋದಾಗ ಅವ ಬಂದಿಲ್ಲ, ಗಾಡಿ ಹಾಸಿದ ಮಲ್ಲಕ. ಆಮೇಲೆ ನಾವು ಹೋಗೋದಾಗ ಅವ್ನು ಬಂದೇ ಇಲ್ಲ, ನಾನು ನೋಡೇ ಇಲ್ಲ, ಗಾಡಿ ಮಲಕನೇ ನೋಡಿಲ್ಲ. ಅವ್ರು ವಕೀಲರು ಏನಂದ್ರು, ಕೇಸ್ ಮುಗ್ದೈತೆ ಅಂತಲೂ ಹೇಳಿಲ್ಲ, ಕೇಸ್ ನಡೆದೈತೆ ಅಂತಲೂ ಹೇಳಿಲ್ಲ ನನಗೆ. ನಾ ಏನು ಮಾಡಿಬಿಟ್ಟೆ, ಒಬ್ಬರು ಅಜ್ಜ ವಯಸ್ಸಾದ ತಂದೆ ಸಮಾಧಾನ, ಅವ್ರು ರಿಟೈರ್ಡ್ ಆಗಿದೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು, ಸರ್ ನನಗೆ ಹಿಂಗಾಗಿದೆ ರೀ, ನಂಗೆ ನ್ಯಾಯ ಸಿಗೋಲ್ದು ಬನ್ರಿ ಸರ್ ಅಂತ ಮನೆ ಮಗ್ಲ ತಂದೆ ಅಂತ ಇದ್ದಂಥ ಸ್ಥಾನನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲೇ ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ಅಲ್ಲಿ ಹೋಗಿ ನಾವು ಕೇಸ್ ನಂಬರ್ ಕೇಳಿದ್ಮೇಲೆ ನನಗೆ ಕೊಟ್ಟಿಲ್ಲ ಅವ್ರು ಸರ್ ವಕೀಲರು. ನಾನು ಸತ್ಯನೇ ಹೇಳ್ತಿದ್ದೀನಿ, ಯಾರಾದರೂ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದಮೇಲೆ ನ್ಯಾಯ ಕೊಡಿಸ್ಲೇಬೇಕು ನೀವು. ಯಾಕೆ ನಾವು ವಕೀಲರನ್ನ ಎಷ್ಟು ಸಲ ಕೇಳಿದ್ದೀನಿ, ನನ್ನ ಕೇಸ್ ನಂಬರ್ ಕೊಡ್ರಿ ಅಂತ ಕೊಟ್ಟಿಲ್ಲ ಸರ್. ಆ ವಕೀಲ ಕೊಡ್ಲಾರಕ್ಕೆ ನಾನು ಒಬ್ಬರನ್ನ ವ್ಯಕ್ತಿ ಕರ್ಕೊಂಡೋಗಿ ತೊಗೊಂಬಂದಿದ್ದೆ. ತೊಗೊಂಬಂದ ಮೇಲೆ ನಾನು ಜೆರಾಕ್ಸ್ ತೊಗೋಬೇಕಾದ್ರೆ 70 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. 70 ರೂಪಾಯಿ 2 ಸೇರು ರೊಟ್ಟಿ ಮಾಡಿ ತಗೊಂಡಿದ್ದೀನಿ. ಅದು ರೊಕ್ಕ ನನ್ನ ಕಡೆ ಇದ್ದಿಲ್ಲ. ಆ ಸರ್ ಕೊಟ್ಟಿದ್ದಾರೆ, ಆಮೇಲೆ ಅವ್ರಿಗೆ ಕೊಟ್ಟಿದ್ದೀನಿ. ನಾನು 15 ದಿನ ಆದಮೇಲೆ ಕೊಟ್ಟಿದ್ದೀನಿ. ಅವ್ರು ನನಗೆ ನ್ಯಾಯ ಕೊಡ್ಬೇಕಂತಂದು ಅವ್ರು ತೊಗೊಂಬಂದ್ಮೇಲೆ ನನಗೆ ಗೊತ್ತಾಗಿದ್ದು. ಅವ್ರು ಏನಂದ್ರು, ಒಬ್ಬರು ಟೀಚರ್ಗಳಿಗೆ ಈಗ ಕೋರ್ಟಲ್ಲಿ 32 ಲಕ್ಷ ರೂಪಾಯಿ ಬರಬೇಕು ಅಂತಕ್ಕಂಥದ್ದು ಒಂದು ಆದೇಶ ಇದಲ್ರಿ ಮರ. ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡ್ಬೇಕಾಗಿತ್ತು ಸರ್. ಆಗೈತಿ, ಜಜ್ಮೆಂಟ್ ಆಗಿದೆ, ಇಲ್ಲ ಅನ್ನಲ್ಲ. ಯಾರು ನ್ಯಾಯ ಕೊಡಿಸ್ಬೇಕ್ರಿ? ಇದನ್ನು ನಾನು ಎಲ್ಲ ಕಡೆ ಕೇಳಿದೆ ನಾನು. ಈ ಜಜ್ಮೆಂಟ್ ಮುಗ್ದೈತೆ, ಎಂತ ರೊಕ್ಕ ಬರ್ತಿತ್ತು? ವಕೀಲ ಏನು ಹೇಳ್ತಾ ಇದ್ದೀನಿ, ಬರೀ ಅವ್ರು ಗಾಡಿ ಹಾಸಿದ ಮಾಲಕ್ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಆ ಮಾಲಕ್ ಯಾವಾಗ ಬರ್ತಾನೆ, ಯಾವಾಗ ದುಡ್ಡು ಸಿಗ್ತೈತೆ? ನನಗೆ 7 ವರ್ಷ ಆಯಿತು ಕಾಯಕತ್ತು. ನಾ ಸಾಲ ಕಂಡಬಿಟ್ಟು ಸಾಲ ಮಾಡಿದ್ದೀನಿ. ಬೆಳಗಾರ ನಂಗೆ ಸಾಲದವ್ರು ಮನೆಗೆ ಬರ್ತಿದ್ದಾರೆ. ಹೆಂಗೆ ಮಾಡ್ತೀರಿ ನೀವು? ಬರೀ ಕೇಸ್ ಹೇಳ್ತೀರಿ, ನೀವು ಕೇಸ್ ಮುಗ್ದೈತೆ, ರೊಕ್ಕ ಕೊಟ್ಟಾರ ಅಂತ ಹೇಳ್ತಿದ್ದಾರೆ ಮಂದಿ. ನನ್ನ ದುಡ್ಡು ಬಂದ್ರೆ ನಾ ಮಂದಿಗೆ ದುಡ್ಡು ಕೊಡ್ಬೇಕಲ್ಲ. ನನಗೆ ದುಡ್ಡು ಬಂದಿಲ್ಲ ಅಂದಮೇಲೆ ನಮ್ಮ ಮಂದಿಗೆ ಹೆಂಗೆ ಸಾಲ ಕೊಡಲಿ? ಈಗ ತಮ್ಮ ಮಗನ ಮೇಲೆ ತಾವು ಅವಲಂಬಿತರಾಗಿರ್ತಕ್ಕಂಥದ್ದು ಗೊತ್ತಾಯ್ತು ರೀ ಮರ. ಯಾವ ರೀತಿಯಾಗಿ? ಸರ್, ನನ್ನ ಮಗನೇ ನನಗೆಲ್ಲ ಸ್ಫೂರ್ತಿ. ನನ್ನ ಮಗ, ನಾನು ನಿಜ ಹೇಳ್ಬೇಕಂದ್ರೆ ಒಂದು ತಾಯಿ ಮಾಡಬೇಕಾಗಿದ್ದು ಕರ್ತವ್ಯ ನನ್ನ ಮಗ ಮಾಡ್ತಾ ಇದ್ದಾನೆ. ನನ್ನ ಮಗ ಎಲ್ಲಿ ಹೋಗ್ಬೇಕಾದ್ರೆ ನನ್ನ ಮಗನೇ ಎತ್ಕೋತಾನೆ, ತನ್ನ ಮಗುನ ಎತ್ಕೊಂಡು ನಂಗೆ ಎತ್ಕೋತಿದ್ದಾನೆ. ಅದನ್ನ ಮಾತನ್ನ ಹೇಳ್ಬೇಕಾಗಿದ್ದೆ. ನನ್ನ ಮಕ್ಕಳೇ ನನ್ನ ಎತ್ಕೋತಾರೆ. ಯಾಕೆ? ನನ್ನ ಮಗನೇ ನನಗೆಲ್ಲ ಸ್ಫೂರ್ತಿ. ನನ್ನ ಮಕ್ಕಳಿಗೋಸ್ಕರ ನಾ ಬದುಕಿದ್ದು. ನಿಜ ಆಗ್ಬೇಕಂದ್ರೆ ನಾ ತಾಯಿಗೆ ಹೋಗ್ಕೊಂಡು ಹೊರಗಡೆ ಅನುಭವಿಸ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಅನುಭವಿಸ್ಬಾರ್ದಿದ್ದೀನಿ. ಅದ್ರ ಸಂಬಂಧ ಎಷ್ಟು ಕಷ್ಟ ಆದ್ರೂ ನಾನು ಬದುಕಿದ್ದೀನಿ. ಇನ್ನಾದರೂ ಕಷ್ಟ ಆಗ್ತಿದೆ. ಸತ್ರ ಒಂದು ದಿನ ಸಾವಿರ. ಇದು ನನ್ನ ಮಕ್ಕಳಿಗೆ ಯಾರು? ಅದಕ್ಕೆ ನನ್ನ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೀನಿ. ಆದ್ರೆ ನನ್ನ ಮಗನೇ ಎತ್ಕೋತಾನೆ. ನನ್ನ ಮಗನೇ ಎತ್ಕೊಂಡೋಗಿ ಅಂಗಡಿಯಾಗ ಕುಡಿಸ್ತಾನೆ, ಒಳ್ಳೆ ತಂದು ಬಿಡ್ತಾನೆ. ಮತ್ತು ಮಧ್ಯಾಹ್ನ ಸ್ಕೂಲಿಗೆ ಬಂದಿಂದ ಊಟ ಮಾಡಿ ಮತ್ತೆ ಕುಂದಿಸಿ ಹೋಗ್ತಾನೆ. ಊಟ ಮಾಡಿಸಿಂದ ನನ್ನ ಮಗನೇ ನಾನು ಎತ್ಕೋತಾನೆ. ನಾ ಎತ್ಕೊಂಡು ಬೆಳೆಸ್ಬೇಕಾಗಿದ್ದು ಮಕ್ಕಳು ನನ್ನ ಎತ್ಕೊಂಡು ಬೆಳೆಸ್ತಾ ಇದ್ದಾರೆ. ಇವಾಗ ರೀ ಮರ, ನಿಮಗೇನು ಅನ್ಯಾಯ ಆಗ್ಯದಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಘಟನೆಯವ್ರನ್ನ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನ ಏನಾದರೂ ಮಾಡಿದ್ರಿ ಮರ? ಸರ್, ನಾ ಎಲ್ಲ ಸರ್ ಕಡೆನೂ ಹೋಗಿದ್ದೀನಿ. ಆದ್ರೆ ಹೆಸರು ಹೇಳಲ್ಲ ದಯವಿಟ್ಟು. ಯಾಕೆ? ನನ್ನ ಜೀವನ ಅಷ್ಟು ಅವ್ರ ಜೀವನ ಯಾರೂ ನಂಗೆ ನ್ಯಾಯ ಕೊಟ್ಟಿಲ್ಲ. ನಿಜ ಹೇಳ್ತೀನಿ. ಯಾವ ಜೊತೆ ಯಾರು ಕೊಡ್ತಾರೆ ರೀ? ಯಾರೂ ಕೊಟ್ಟಿಲ್ಲ. ನಿಜ ಹೇಳ್ಬೇಕಂದ್ರೆ ನಾ ಎಲ್ಲ ಆ ಕಾನೂನು ಪ್ರಕಾರ ಹೋಗಿದ್ದೀನಿ. ಎಲ್ಲ ಕಾನೂನು ಬಡ್ರಿಗಿಲ್ಲ. ನಿಜ ಹೇಳ್ತೀನಿ. ನಾ ಇದನ್ನು ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಬಡ್ರು ಹೆಣ್ಣು ಮಕ್ಕಳಿಗೆ ಮಾತ್ರ ಕಾನೂನಿಲ್ಲ. ನಿಜ ಹೇಳ್ತೀನಿ ಇದನ್ನು. ಯಾಕೆ? ನಾ ಕೋರ್ಟು ಕಚೇರಿ ಎಲ್ಲ ನೋಡಿದ್ದೀನಿ, ಪೊಲಿಟಿಷನ್ ಅಡ್ಡಾಡಿದ್ದೀನಿ. ಎಲ್ಲ ಕಡೆ ಬೇಕಾದ್ರೆ ಹೋಗಿ ಕೇಳ್ರಿ, ಎಲ್ಲ ಕಡೆನೂ ಐತೆ ನಂದು. ಐತಿ ಸಾವಿತ್ರ ಮುಗಿನಂದ್ರೆ ಎಲ್ಲರೂ ಹೇಳ್ತಾರೆ ನಿಮಗೆ, ಇಲ್ಲ ಅನ್ನಂಗಿಲ್ಲ. ನಾವು ವಕೀಲ್ರಿ. ಇದು ಇಲೆಕ್ಷನ್ ನಿಂದಿರ್ತಾರೆ ರೀ. ಎದಕ್ಕೆ ನಿಂದಿರ್ತಾರೆ? ಬರೀ ಓಟ್ ಹಾಕ್ಸ್ಕೊಂತಾರೆ, ಆಮೇಲೆ ಮುಗೀತು. ನಮ್ದು ಓಟ್ ಮುಗಿತು ರೀ. ಆಮೇಲೆ ನನಗೆ ಯಾರು ಸಹಾಯ ಮಾಡಿದ್ದಾರೆ? ಯಾರೂ ಮಾಡಿಲ್ಲ ನನಗೆ. ನಾವು ಓಟು ಯಾವಾಗ ನಾ ಇಷ್ಟು ವರ್ಷ ಆಯಿತು, 9 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ ಬದುಕಾಕತ್ರು, ಒಂದು ಓಟ್ ಬಿಟ್ಟಿಲ್ಲ. ಓಟ್ ಹಾಕ್ತಾ ಇದ್ದೀನಿ. ನನಗೆ ಯಾರು ಒಬ್ಬರು ಸಹಾಯ ಮಾಡಿಲ್ಲ. ಅಂದರೆ ಯಾವಾದ್ರು ಈಗ ಮಹಿಳಾ ಸಂಘಟನೆಗಳಾಗಿರ್ಬೋದು, ಅಂಗವಿಕಲರ ಸಂಘಟನೆಗಳು ತಮಗೆ ಯಾವುದೇ ರೀತಿಯಾಗಿ ಸಾಥ್ ಕೊಡ್ತಕ್ಕಂಥ ಕೆಲಸ ಮಾಡಿದಾವ ರೀ ಮೇಡಮರ? ಸರ್, ನಾನು ಅಲ್ಲೆಲ್ಲ ಹೋಗಿದ್ದೀನಿ. ಸಾಥ್ ಕೊಟ್ಟಿದ್ದಿಲ್ಲ ನನಗೆ. ಇನ್ನು ಏನಾರ
ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನಾನು ಅಂದೀನಿ, ಅದು ಏನಾಗುತ್ತೆ ಗೊತ್ತಿಲ್ಲ ಸರ್. ಅಂದ್ರೆ ಸಹಾಯದ ನಿರೀಕ್ಷೆಯಲ್ಲಿ ಇದ್ದೀರಿ. ಹಾಂ ಮತ್ತೀಗ ತಮ್ಮ ಜೀವನದ ಇವತ್ತಿನ ಸ್ಥಿತಿಗತಿಗಳು ಯಾವ ರೀತಿ ಇರ್ತಕ್ಕಂಥದ್ರಿ ಅಮ್ಮಾರ? ಸರ ನಾ ಡೈಲಿ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಹತ್ತು ರಗಡ ಆಗ್ಬಿಟ್ಟಿದೆ, ನನ್ನ ಜೀವನನೇ ರಗಡ ಆಗ್ಬಿಟ್ಟಿದೆ. ಎದಕ್ಕಂದ್ರೆ ನನಗೆ ಅಳುವಂಥದ್ದು ಸಂಭಾವನೆ ಹೋಗ್ಬಿಟ್ಟಿದೆ. ಯಾಕೆ ನಾ ಕಷ್ಟ ರಗಡ ಅನುಭವಿಸ್ಬಿಟ್ಟಿದ್ದೀನಿ. ನಾ ಡೈಲಿ 2 ರೊಟ್ಟಿ ಮಾಡೋದೆ, ನಾನು ಡೈಲಿ ದುಡಿತೀನಿ ಇಲ್ಲ ಅನ್ನಲ್ಲ. ದಿನ ಡೈಲಿ ನಾನು 4 ಮಂದಿ ಸರ್ ರೊಟ್ಟಿ ಮಾಡತ್ತೀನಿ, ನಾ ಮಾಡೇ ಜೀವನ ಮಾಡತ್ತೀನಿ ಇಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಸಹಾಯಕರಾಗಿ ಹತಾಶೆಗೊಂಡು ಹೇಳ್ತಕ್ಕಂಥ ಸಾವಿತ್ರಿ ಮುಗಿನ್ ಅವರ ಒಂದು ನೋವಿನ ನುಡಿಗಳು. ಮಗುವನ್ನು ಸಾಕ್ತಕ್ಕಂಥ ಈ ನನ್ನ ವಯಸ್ಸಿನಲ್ಲಿ ನನ್ನ ಮಗ ನನ್ನನ್ನು ಮಗುವಿನ ಥರ ಸಾಕ್ತಾ ಇದ್ದಾನ, ಹೊತ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾನ. ಸೊ ನಮ್ಮ ಭವಿಷ್ಯದ ಬದುಕಿನ ಹಿತದೃಷ್ಟಿಯಿಂದ ನಮಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ, ಮತ್ತು ಜೊತೆಗೆ ನಮಗೆ ನ್ಯಾಯ ಒದಗಿಸಬೇಕು ಅಂತ ಹೇಳ್ಬಿಟ್ಟು ಪ್ರಭಾವಿಗಳಾಗಿರ್ಬೋದು, ಅಧಿಕಾರಿಗಳು, ಏನು ಜನಪ್ರತಿನಿಧಿಗಳಿದಾರಲ್ಲ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ. ತಮ್ಮ ಗುಡಂಗಡಿಯಲ್ಲಿ ಚಿಲ್ಲರೆ ಕಾಸುಗಳೇ ಬದುಕಿಗೆ ಆಧಾರವಾಗಿದ್ದು ಈಗ ಅಂಗಡಿಯೂ ಕೂಡ ಖಾಲಿಯಾಗಿದೆ. ಪ್ರತಿದಿನ ತಾಯಿಯನ್ನು ಮಗನೇ ಹೊತ್ಕೊಂಡು ಓಡಾಡ್ತಿದ್ದಾನೆ. ವೀಕ್ಷಕರೇ, ಈಗೇನು ಅಸಹಾಯಕರಾಗಿ ನೊಂದ್ಕೊಂಡಿರ್ತಕ್ಕಂಥ ಸಾವಿತ್ರಿ ಮುಗಿನವರ ಪಕ್ಕದ ಮನೆಯವರಾಗಿರ್ತಕ್ಕಂಥ ಕಲ್ಪನಾ ಪಾಟೀಲ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಇವರ ಜೀವನದ ಕುರಿತು ಅವ್ರನ್ನ ಕೇಳೋಣ. ಮೇಡಮ್ ಅವರ, ಇವಾಗ ಸಾವಿತ್ರಿ ಮುಗಿನವರು ತುಂಬಾ ಅಸಹಾಯಕರಾಗಿರ್ತಕ್ಕಂಥ ನೊಂದು ಬೆಂದು ಬೆಳೆದಿರ್ತಕ್ಕಂಥವ್ರು. ನೀವು ನೋಡ್ದಂಗೆ ಇವ್ರ ಜೀವನ ಯಾವ ರೀತಿಯಾಗಿರ್ತಕ್ಕಂಥದ್ದು? ಅವರ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಬ್ಬಳು ಬರಹಗಾರ್ತಿ. ಬರಿಬೇಕಂದ್ರೆ ಒಂದು ಪುಸ್ತಕನ ಬರಿಬೋದು ಆಕೆ ಬಗ್ಗೆ. ಆಕೆ ಯಾವ ರೀತಿ ಕಷ್ಟಪಡ್ತಾಳ ಅಂತಂದ್ರೆ, ಆಕೆಗೆ ದೇಹಕ್ಕೆ ಅಂಗವೈಕಲ್ಯ ಆಗೈತಿ ಹೊರತು ಮನಸ್ಸಿಗಾಗಿಲ್ಲ. ಅಷ್ಟು ಅಂಗವೈಕಲ್ಯ ಇದ್ರೂ ಆಕೆ ಅಷ್ಟು ಸ್ವಾಭಿಮಾನಿನೂ ಅದಾಳೆ. ಆಕೆ ಪ್ರತಿದಿನವೂ ದುಡಿಯಬೇಕು ಅವ್ರು. ಆಕೆ ಹೆಂಗೆ ದುಡಿತಾಳೆ ಅಂದ್ರೆ, ರೊಟ್ಟಿ ಮಾಡಿಕೊಡ್ತಾಳೆ, ಚಪಾತಿ ಮಾಡಿಕೊಡ್ತಾಳೆ, ಹೋಳ್ಗೆ ಮಾಡಿಕೊಡ್ತಾಳೆ. ನೀವು ಏನು ಹೇಳ್ತೀರೋ ಅದನ್ನು ಮಾಡಿಕೊಡ್ತಾಳೆ. ಆಕೆ ಅಡ್ಗೆ ಮಸ್ತ್ ಮಾಡ್ತಾಳೆ. ಅದಕ್ಕೆ ನಾ ಎಷ್ಟು ಮಾಡ್ತೀನಿ ಅಷ್ಟು ಪಗಾರ ಕೊಡ್ರಿ ಅಂತ ಕೇಳ್ತಾಳೆ. ಯಾಕಂದ್ರೆ ನಾವು ಆಕೆ ಹತ್ರ ಹಂಗೆ ಮಾಡಿಸ್ಕೊಂಡ್ರೆ ಅದು ನಮಗೆ ಸಾರ್ಥಕ ಆಗೋದಿಲ್ಲ. ಆ ರೀತಿ ಪ್ರತಿದಿನ ದುಡ್ದಾಗನ ಆಕೆ 2 ಮಕ್ಕಳು, ಅವ್ರ ಮನೆಯವರು ಪ್ರತಿದಿನ ದುಡಿತಾರೆ. ಅವ್ರು ದುಡ್ದಾಗನ ಅವ್ರದ್ದು ಹೊಟ್ಟೆ ತುಂಬ್ತೈತಿ. ಯಾಕಂದ್ರೆ ಅವ್ರದ್ದು ಪ್ರತಿಯೊಂದು 2017 ಏನು ಅಪಘಾತ ಸಂಭವಿಸೈತಿ ಅಲ್ಲಿಂದ ಹಿಡಿದು ಅವ್ರ ಆಸ್ಪತ್ರೆ ಖರ್ಚು ಸಾಲ ಮಾಡಿನ ಅವ್ರು ಬದುಕ್ಯಾರ. ಅವ್ರಿಗೆ ಎಷ್ಟು ಅದಾರ ಅದರಿಂದ ಅಷ್ಟೇ ಅವ್ರದ್ದು ಜೊತೆಗೆ ಸಾಲನೂ ಐತಿ. ಅವ್ರದ್ದು ಆರ್ಥಿಕ ಪರಿಸ್ಥಿತಿನೂ ಸರಿ ಇಲ್ಲ. ಈಗ ಆಕೆ ಮಗ ಹೆಂಗದಾನಂದ್ರೆ, ಆಕೆಗೆ ತಂದೆ ತಾಯಿಯಾಗಿ ಅವ ಎತ್ಕೊಂಡು ಹೋಗ್ತಾನೆ. ಆಕೆ ಅವ ಸಣ್ಣವಿದ್ದಾಗ ಹೆಂಗೆ ಜೋಪಾನ ಮಾಡಿದ್ಲಲ್ಲ, ಈಗ ಮನೆಯಿಂದ ಇಲ್ಲಿಗೆ, ಇಲ್ಲಿಂದ ಸಣ್ಣ ಅಂಗಡಿಗೆ ಅವ ಹೊತ್ಕೊಂಡು ಹೋಗ್ತಾನೆ. ಅದನ್ನ ನೋಡಿದ್ರೆ ನಮ್ಗೆ ಕಷ್ಟ ಅನ್ನಿಸ್ತೈತಿ. ಆಕೆ ಎಷ್ಟು ಕಷ್ಟ ಅನುಭವಿಸ್ಯಾಳ ಅನ್ನೋದನ್ನು ನಾವು ಕೆಲವೊಂದು ಸಲ ಅವನ ಪದಗಳೊಳಗೆ ಹೇಳೋಕ್ಕಾಗಂಗಿಲ್ಲ. ಅವು ಕಣ್ಣೀರಾಗಿ ತಾವು ಬರ್ತಿರ್ತಾವೆ. ಆಕೆ ಹತ್ತಿದ್ದನ್ನು ನೋಡೀವಿ ನಾವು, ಆಕೆ ಕಷ್ಟಪಟ್ಟಿದ್ದನ್ನು ನೋಡೀವಿ. ಒಂದಿನ ಅಂತರೂ ಇಲ್ಲ ನಂಗೆ ಬದುಕೋಕ್ಕಾಗಂಗಿಲ್ಲ ಅನ್ನೋ ಮಟ್ಟಿಗೂ ಮಾತಾಡ್ಯಾಳ. ನಾವು ಸಮಾಧಾನ ಮಾಡಿ, ನೀ ಏನು ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡ, ನಾವೆಲ್ಲ ಅದೀವಿ ಅಂಥೇಳಿ ಸಮಾಧಾನ ಮಾಡ್ತೀವಿ. ಆದರೆ ನಮ್ಮ ಸಾಂತ್ವನ ಆಕೆಗೆ ಪರಿಹಾರ ಆಗಂಗಿಲ್ಲ ಅಂತ ನನಗೂ ಗೊತ್ತೈತಿ. ಆದ್ರೆ ಆಕೆಗೆ ನ್ಯಾಯ ಸಿಗ್ಬೇಕು ಅಷ್ಟೇ ರೀ. ಯಾಕಂದ್ರೆ ಅವ್ರೀಗ ಕೋರ್ಟ್ ಮೆಟ್ಲೂ ಹತ್ತಾರ, ಅದು ಕೋರ್ಟ್ ಆದೇಶನೂ ಆಗೈತಿ. ವಕೀಲರು ಅವ್ರಿಗೆ ಯಾವುದೇ ವಿಷಯವನ್ನು ಅವ್ರ ಮುಂದೆ ಹೇಳಿಲ್ಲ. ಪ್ರತಿಯೊಬ್ಬರು ಈಗ ಒಬ್ಬರು ವಕೀಲರಂದ್ರೆ ಹೆಂಗೆ ಇರ್ತಾರಂದ್ರೆ, ಇವ್ರದ್ದು ಕೇಸ್ ತೊಗೊಂಡಾಗ ನಿಮ್ದು ಹಿಂಗೈತಿ, ಇದಕ್ಕೆ ನೀವು ಸಹಿ ಮಾಡಿರಿ ಅಂತ ಹೇಳಿ ಮಾಡಿಸ್ಕೊಂಡು ಹೋಗ್ಬೇಕು. ಇವರು ಏನು ಕೇಸ್ ಕೊಟ್ಟು ವಕೀಲರು ಇವ್ರಿಗೇನೂ ಹೇಳಿಲ್ಲ. 2017 ಅಪಘಾತ ಆಗೈತಿ, 19 ಕೇಸ್ ಫೈಲ್ ಆಗೈತಿ, 2022 ಕೇಸ್ ಮುಗ್ದೈತಿ. ಆಲ್ರೆಡಿ ನ್ಯಾಯಾಲಯ ಆದೇಶ ಆಗೈತಿ. 32,28,000 ಹಿಂಗೆ ಅವ್ರಿಗೆ ದುಡ್ಡು ಬರಬೇಕಾಗಿತ್ತು. ಆ ಲಾರಿ ಮಾಲೀಕ ಸನೇಕಿಲ್ಲ, ಅವರು ಬಂದು ಅದು ದುಡ್ಡು ಕೊಡಬೇಕಿತ್ತು ಇವ್ರಿಗೆ. ಆನಂತರ ವಕೀಲರು ಬರೀ ಲಾರಿ ಓನರ್ ಮೇಲೆ ಹಾಕಿದ್ರೆ ಇವ್ರಿಗೆ ದುಡ್ಡು ಬಂದಂಗೆ ಆಗೋದಿಲ್ಲ ರೀ. ನಿಮ್ದು ಕೇಸ್ ಹಿಂಗೆ ಐತಿ, ಜಜ್ಮೆಂಟ್ ಆಗೈತಿ, ನಿಮ್ಗೆ ಇಷ್ಟು ರೊಕ್ಕ ಬರಬೇಕಿತ್ತು, ನಾ ಕೊಡಿಸ್ತೀನಿ ಅಂತಾರೆ ಬಂದು ಹೇಳ್ಬೇಕು ರೀ. ಒಂದು ಭರವಸೆಯಾರ ಕೊಡ್ಬೇಕು ಅವ್ರಿಗೆ. ಅವರಲ್ಲಿ ಸುಮ್ಮ ಕುಂತ್ರ ಪಾಪ ಇವ್ರಿಗೇನೂ ಗೊತ್ತಾಗೋದಿಲ್ಲ. ನಾ ಬಂದು ಕೇಳಿದಾಗ ನಿಮ್ಮ ಕೇಸ್ ಎಲ್ಲಿಗೆ ಬಂದೈತಿ, ಕೇಸ್ ನಂಬರ್ ಅಂತ ಇರ್ತೈತಿ, ಅದನ್ನ ಇಸ್ಕೋರಿ ನೋಡೋಣ ಅಂತ ಹೇಳಿದಾಗ ಇವ್ರಿಗೆ ಗೊತ್ತಾಗ್ಯದ್ರಿ. ಅದು ಅಲ್ಲಿ ತನಕ ಇವ್ರು ಹಂಗೆ ಕೇಸ್ ನಡೆದೈತಿ ಅಂತನ ಹೊಂಟಿದ್ರು. ಈಗ ಅವ್ರ ಲಾಯರ್ ಏನಂತಾರೆ, ಕೋರ್ಟನ್ನು ಈ ಕರ್ನಾಟಕದಿಂದ ಮಹಾರಾಷ್ಟ್ರಿಗೆ ವರ್ಗಾವಣೆ ಮಾಡಬೇಕು ಅಂತಾರೆ. ಮುಂದಿಂದ ಅದ್ರದ್ದು ಪ್ರೊಸೆಸ್ ಏನೈತಿ ನಮಗೆ ಗೊತ್ತಿಲ್ಲ ರೀ. ಅಂದ್ರೆ ಇವಾಗ ತುಂಬಾ ಅಸಹಾಯಕರಾಗಿರ್ತಕ್ಕಂಥವ್ರು, ಓಡಾಡಲಿಕ್ಕೂ ಸಾಧ್ಯ ಆಗದೆ ಇರ್ತಕ್ಕಂಥವ್ರನ್ನ ಇವಾಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ, ಅಂದರೆ ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಆ ಕೇಸನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು
ಕುತಂತ್ರಗಳು ನಡೆದಿದ್ದ ಅಂದಂಗೆ ಆಯ್ತು ರೀ ಮೇಡಮ್ ನಿಮ್ಮ ಗಮನಕ್ಕೆ ಬಂದಾಗೆ. ಹೌದ್ರಿ. ಈಗ ನೋಡ್ರಿ ಆಕಿಗೆ ನಡ್ಯಾಕಾಗೋದಿಲ್ಲ ಅಂತ ಗೊತ್ತೈತಿ, ಎರಡೂ ಕಾಲಿಲ್ಲ. ಕೆಲವೊಮ್ಮೆ ನಾವೆಲ್ಲ ನಮ್ಮ ಶರೀರ ಸ್ವಸ್ಥ ಐತೆ ಅಂದ್ರೂ ನಮ್ಗೆ ಕೆಲಸ ಮಾಡೋಕೆ ಆಗ್ತಿರಂಗಿಲ್ಲ. ಈಗ ಆಕೆ ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗ್ಬೇಕ್ರಿ? ಅದೇ ಈಗ ಗಾಡಿ ಮಾಡಿದ್ರು ಅದಕ್ಕೆ ಅವ್ರು ಸಾಲ ತೆಗ್ದನ ಹೋಗ್ಬೇಕು. ಅಲ್ಲಿ ಹೋಗಿ ನೋಡ್ಕೊಂಬಂದ್ರು ಈಗ ಸಾಲ ಮಾಡಿ ಒಂದಿಷ್ಟು ಹುಡುಗರನ್ನ ಕಳಿಸಿ ನೋಡಿಸಿ ಬಂದಾರ್ರಿ ಅವ್ರು. ಆ ಲಾರಿ ಓನರ್ ಜೀವಂತ ಅದಾನಂತ ಗೊತ್ತಿಲ್ಲ ರೀ, ಅವ್ರು ಎಲ್ಲಿದಾರಂತ ಗೊತ್ತಿಲ್ಲ, ಎಲ್ಲಂತ ಹುಡ್ಕಾಡ್ಬೇಕು ರೀ ಅವ್ರು. ಈಗ ಯಾವ ಸಂಘಟನೆಗಳಿಗೆ ಹೋದ್ರು ಅಂತ ಹೇಳ್ರಿ ಆಕೆಗೆ ನಂಬಿಕೆನೇ ಇಲ್ಲ ರೀ. ಒಂದೇದು ನಂಬಿಕೆ ಇರ್ಬೇಕು, ನಾವು ಮಾಡ್ತೀವಿ ನಿಮ್ಗೆ ಸಾಧ್ಯ ಹಿಂದೆ ನಿಂದಿರ್ತೀವಿ ಅಂತ ಬರ್ಬೇಕಲ್ರಿ, ಅವಾಗ ನಂಬಿಕೆ ಬರತ್ತೆ ರೀ ಆಕೆಗೆ. ಆಕೆ ಹೆಂಗೆ ಹೇಳ್ತಾರಂದ್ರೆ, ನಿಂಗೆ ಎರಡೂ ಕೆಲಸ ಇಲ್ಲ, ನೀ ಏನು ಕೆಲಸ ಮಾಡ್ತಿ ಅಂತ ಕೇಳ್ತಾರೆ ಆಕೆಗೆ. ಕಾಲಿಲ್ಲ ಅಂದ್ರೆ ಆ ಮನುಷ್ಯನ ಅಸ್ತಿತ್ವ ಪೂರಣ ಇಲ್ಲ ಅಂಥೇಳಿ ಯಾರೂ ಅನ್ಬಾರ್ದು ರೀ. ವೈಕಲ್ಯ ಯಾರು ಅಂಗವಿಕಲ್ ಇರ್ತಾರ, ಈಗ ಒಬ್ಬಕ್ಕೆ ಅಂತ ಅಲ್ಲ, ಆಕೆಗೆ ಮಧ್ಯ ಬಂದಿದ್ದದ, ಹುಟ್ಟಿದಾಗಿಂದನೇ ಆಗಿಲ್ಲ. ಆಕೆಗೆ ಭಾಳ ಎಲ್ಲರೂ ಸ್ವತಃ ಮನ್ಯಾನವ್ರಾಗಲಿ ಮಂದಿನೂ ಆಗಲಿ ಆಕೆ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡ್ಯಾರಂತೆ. ನೀನು ಕುಂಕುಮ ಹಚ್ಬೇಡ, ಅರಿಶಿನ ಹಚ್ಬೇಡ, ಹೂ ಮುಡ್ಕೋಬೇಡ, ಇವೆಲ್ಲ ಮೂಢನಂಬಿಕೆಗಳು ಇನ್ನೂ ಪ್ರಚಲಿತ ಅದಾವತ್ತು ನನಗೆ ಕೇಳಿದಾಗ ಆಶ್ಚರ್ಯ ಆಗೈತಿ. ನೀ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡ, ಅದನ್ಯಾಕೆ ನೀ ಮಾಡಂಗಿಲ್ಲ ಮಾಡಂಥೇಳಿ ಖಡಾಖಂಡಿತವಾಗಿ ನಾ ಹೇಳಿದ್ದೆ ರೀ ಆಕೆಗೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಸಹಾಯಕ ಆಗ್ಯಾನಂದ್ರೆ ಅವ್ರಿಗೆ ಧೈರ್ಯ ತುಂಬ ಕೆಲಸ ಮಾಡ್ಬೇಕು ಹೊರತು ಇನ್ನಷ್ಟು ಕುಗ್ಗಿಸು ಕೆಲಸ ಮಾಡಬಾರ್ದು ರೀ. ಇದಿಷ್ಟು ಸಾವಿತ್ರಿ ಮೂಗಿನವರ ಪಕ್ಕದ ಮನೆಯವರಾಗಿರ್ತಕ್ಕಂಥ ಕಲ್ಪನಾ ಪಾಟೀಲ್ ಅವರು ಹೇಳ್ತಕ್ಕಂಥ ಮಾತುಗಳು. ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಗಿ ಮಹಿಳೆ ಹೇಳಿದ್ದು, ಕೋರ್ಟ್ನಲ್ಲಿ 32 ಲಕ್ಷ ರೂಪಾಯಿ ಪರಿಹಾರ ಕೊಡುವುದಾಗಿ ಆದೇಶವಾಗಿದ್ದರೂ ಇನ್ನೂ ಸಹ ಈ ಮಹಿಳೆಯ ಕೈ ಸೇರಿಲ್ಲ ಪರಿಹಾರ. ನೊಂದು ಬೆಂದಿರ್ತಕ್ಕಂಥ ಮಹಿಳೆಯ ಪರವಾಗಿ ಧ್ವನಿಯಾಗಿ ಅವ್ರ ಜೊತೆ ಕೈ ಜೋಡಿಸಿ ಸಹಾಯಕವಾಗಲಿಕ್ಕೆ ನಿಂತಿರ್ತಕ್ಕಂಥವ್ರು, ಅವರ ಪರವಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ವೀರಣ್ಣ ಹಳಿಗೌಡರವರು ಈಗ ನಮ್ಮ ಜೊತೆ ಇರ್ತಕ್ಕಂಥದ್ದು. ಅವ್ರ ಮೂಲಕ ಅದು ಏನಾಗಬಹುದು ಅವರಿಗೆ ಆಶ್ರಯದಾಯಕವಾಗಿ ಅಂತ ಕೇಳ್ತಕ್ಕಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್, ಸಾವಿತ್ರಿ ಮೂಗಿನ ಅಂತಕ್ಕಂಥ ಮಹಿಳೆ ಅಪಘಾತಕ್ಕೀಡಾಗಿ ನೊಂದ್ಕೊಂಡಿರ್ತಕ್ಕಂಥದ್ದು, ಈಗ ಕೋರ್ಟ್ ಮೂಲಕ ಆದೇಶ ಆಗಿರ್ತಕ್ಕಂಥದ್ದು 32 ಲಕ್ಷ ರೂಪಾಯಿ ಬರ್ಬೇಕಂತ ಹೇಳ್ಬಿಟ್ಟು ಇವತ್ತಿಗೂ ಕೂಡ ಆ ಮಹಿಳೆ ಕೈ ಸೇರ್ತಾ ಇಲ್ಲ. ಸೊ ಆ ಯಾವ ಮುಖಾಂತರ ಪಡಿಲಿಕ್ಕೆ ಸಾಧ್ಯ ಆಗ್ಬೋದು ಸರ್? ಈಗ ನಾನು ಅವರು ಸಂಬಂಧಪಟ್ಟಂಥ ವಕೀಲರ ಜೊತೆನೂ ಮಾತಾಡಿದೆ. ನಾನು ಅವ್ರು ಹೇಳಿದರು ಇಲ್ಲ EP ಹಚ್ಕೊಂಡಿವ್ರಿ ಅಂತ ಹೇಳಿದ್ರು ಅವರು. ಅದನ್ನು ಈಗ EP ಹಚ್ಕೊಂಡು ಬಳಕ ಈಗ ಅದು ಮಹಾರಾಷ್ಟ್ರಕ್ಕೆ ಟ್ರಾನ್ಸ್ಫರ್ ಆಗ್ಬೇಕಾಗತ್ತೆ. ಈಗ ಅದು ಕೇಸ್ ಅದೀಗ ಮಹಾರಾಷ್ಟ್ರಕ್ಕೆ ಟ್ರಾನ್ಸ್ಫರ್ ಆತಪ್ಪ ಅಂತಂದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬರನ್ನ ವಕೀಲರನ್ನ ಜಂಟಿಯಾಗಿ ಹಾಕ್ಕೊಂಡು ಅವನದು ಏನು ಪ್ರಾಪರ್ಟಿ ಇದೆ, ಯಾಕಂದ್ರೆ ಇನ್ಶೂರೆನ್ಸ್ ಇಲ್ಲ ಅದ್ರದ್ದು ವೆಹಿಕಲ್ ಅದ, ಇನ್ಶೂರೆನ್ಸ್ ಇಲ್ಲ ಅಂತೇಳಿ ಇವತ್ತಿಗೆ ಇಷ್ಟು ಕಷ್ಟ ಆಗೈತೆ. ಒಂದು ವೇಳೆ ಇನ್ಶೂರೆನ್ಸ್ ಇತ್ತಪ್ಪ ಅಂತಂದ್ರೆ ಯಾರ ಮನೆಗೆ ಹೋಗೋದು ಬೇಕಾಗಿಲ್ಲ, ಯಾವ ಓನರ್ ಬಗ್ಗೆನೂ ತೊಂದರೆ ಪಡಬೇಕಾಗಿಲ್ಲ. ಅದಕ್ಕೆ ನಾವು ಹೇಳೋದು ಎಲ್ಲ ಪ್ರತಿಯೊಬ್ಬ ವಾಹನದ ಮಾಲಕರಿಗೆ ಇನ್ಶೂರೆನ್ಸ್ ಮಾಡಿಸಿರಿ ಅಂತೇಳಿ. ಅಟ್ಲೀಸ್ಟ್ ಕೊನೆಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆದರೂ ಇರಬೇಕಾಗತ್ತೆ. ಅದನ್ನು ಈಗ ಮಹಾರಾಷ್ಟ್ರ ಯಾಕಂದ್ರೆ ಅವನದು ಆಸ್ತಿ ಎಷ್ಟೈತಿ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ 32 ಲಕ್ಷ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲದ. ಈಗ ಅವ ಏನು ಬರೀ ಒಂದು ಗಾಡಿ ಇಟ್ಕೊಂಡು ಓನರ್ದಾನೋ, ನಾನು ಕೇಳ್ಪಟ್ಟೆ. ನಾನು ಅವ ಕಬ್ಬಿನ ಗ್ಯಾಂಗ್ ಏಜೆಂಟ್ ಅಂತೇಳಿ ಕೇಳಿದ್ದೇನೆ ನಾನು. ಮತ್ತು ಕಬ್ಬಿನ ಗ್ಯಾಂಗ್ ಅಂದ್ರೆ ಅವ ಮಹಾರಾಷ್ಟ್ರದಾಗಿಂದ ಇಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿಗೆ ಕಬ್ಬಿನ ಫ್ಯಾಕ್ಟ್ರಿಗೆ ಗ್ಯಾಂಗ್ ತಂದು ಬಿಡ್ತಾರೆ. ಆ ಗ್ಯಾಂಗ್ಗಳೇನತ್ತಲ್ಲ ರೈತರು ಹೊಲಕ್ಕೆ ಹಾಕ್ತಾರೆ. ಅವ್ರಿಂತ ಅವ ಕಮಿಷನ್ ಪಡೆದಕ್ಕೆ ಅಂಥವು ಅಂತ ಹೇಳ್ತಾನೆ. ಬಟ್ ಅವೇನು ಯಾವುದೇ ವಾಹನದ ಅಷ್ಟು ದೊಡ್ಡ ರಿಚ್ ಪರ್ಸನ ಅಲ್ಲ ಅಂತ ಅಂದ್ಕೊಂಡೇನೆ ನಾನು. ಈಗ ಯಾಕೆಂದ್ರೆ ಈಗ ಅವನು ಪ್ರಾಪರ್ಟಿ ಏನೇನದ ಅವನ್ನೆಲ್ಲ ನೋಡ್ಕೋಬೇಕಾಗ್ತದೆ. ಅವನು ಪ್ರಾಪರ್ಟಿ ಎಲ್ಲ ನೋಡ್ಕೊಂಡ್ಕೇರೆ ಅವನ್ನ ರಿಕವರಿ ಹಚ್ಕೋಬೇಕಾಗ್ತದೆ. ಬಟ್ ಅವ್ನು ಸ್ವಲ್ಪ ಕಷ್ಟದರಿಗೆ ಅದನ್ನು. ಆದ್ರೆ ಕೊನೆಗೆ ಅಟ್ಲೀಸ್ಟ್ ರಾಜಿ ಸಂಧಾನದ ಮೂಲಕರಾದರೂ ಯಾಕಲಕ್ಕೆ ಅದನ್ನು ಸರಿ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಹೆಣ್ಮಗಳಿಗೆ ಒಂದು ಅನುಕೂಲ ಆಗ್ತದಂತ ಒಂದು ಅಪೇಕ್ಷೆ ನಮ್ದು ಅದ. ನೋಡ್ಬೇಕೀಗ ಅದನ್ನು ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ಸ್ಥಳೀಯವಾಗಿ, ಯಾಕಂದ್ರೆ ಮಹಾರಾಷ್ಟ್ರದಾಗ ಹೆಂಗಿದೆ ಅಂದ್ರೆ ಅಲ್ಲಿ ಭಾಳ ಸಮಸ್ಯೆ ಅದ ರೀ ಅಲ್ಲಿ. ಯಾಕಂದ್ರೆ ಹಿಂದಕ್ಕೆ ಒಂದು ಚೆಕ್ ಬೌನ್ಸ್ ಕೇಸ್ನೊಳಗೆ ಹಿಂಗೆ ಒಬ್ಬರು ವಕೀಲರು ಕರ್ಕೊಂಡು ಇಲ್ಲಿ ಸ್ಥಳೀಯ ಪೊಲೀಸರು ಕರ್ಕೊಂಡು ಹೋದ್ರೆ ಪೊಲೀಸರನ್ನ ಓಡಿಸಾಡುವಂಥ ಒಂದು ವಾತಾವರಣ ಮಾಡಿದ್ರೆ ಅಲ್ಲಿ. ಅವಾಗ ಇದು ಒಂದು ಯಾಕೆ ಜೀವಕ್ಕೆ ಭಯ ಆಗುವಂಥ ಒಂದು ಇದು ಇರ್ತೈತೆ ಅಲ್ಲಿ. ಈಗ ನಾವು ಇಲ್ಲೇ ಒಬ್ರಿಬ್ಬರು ನಾವು ಹೋಗಿರ್ತೀವಿ. ನಾವು ಅಲ್ಲಿ ಅವರೆಲ್ಲ ಒಂದು ಹಳ್ಳಿ ಇರ್ತೈತಿ. ಹಳ್ಳಿಯಾಗ ನಾವು ಒಬ್ರಿಬ್ರು ಏನು ಮಾಡೋಕ್ಕಾಗಿಲ್ಲ. ಅವಾಗ ಅಲ್ಲಿ ಸ್ಥಳೀಯ ಪೊಲೀಸ್ ಡಿಪಾರ್ಟ್ಮೆಂಟು, ಅಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಇದನ್ನು ತಿಳಿಸಿ ಅವ್ರನ್ನ ಮೊದಲೇಕೆ ಒಂದು ಕರೆಸುವಂಥ ಒಂದು ವ್ಯವಸ್ಥೆ ಮಾಡಿ ಕೋರ್ಟಿಗೆ ಬಂದ್ರಂತರೂ ಆಟೋಮೆಟಿಕ್ಲಿ ಅದು ಅಮೌಂಟ್ ನನಗನ್ಸಿ ಮಟ್ಟಿಗೆ 100ಕ್ಕೆ 90% ಕ್ಲಿಯರ್ ಆಗ್ತದೆ. ಒಂದು ವೇಳೆ ಕೋಟಿಗೆ ಬಂದದ್ದು ಕರೆ ಆಗ್ತಂದ್ರೆ. ಬಟ್ ಕೋಟಿ ಬರಲಿಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಭಾಳ ಆಗ್ತದೆ. ಅದನ್ನು ಅವಾಗ ಅವ್ನು ಹಿಡ್ಕೊಂಬರ್ಬೇಕಲ್ಲ. ಅವ್ನು ಒಂದು ವೇಳೆ ಆಟೋಮೆಟಿಕ್ ಅವೇನಾದ್ರು ದುಡ್ಡು ಕಟ್ಟಬೇಕು ಅಂದು, ಇಲ್ಲಾಂದ್ರೆ ಜೈಲಿನಾಗ ಒಳಗೆ ಹೋಗ್ಬೇಕು ಅಂದು
ಇವೆರಡೇ ಪರಿಹಾರ. ಮತ್ತು ಅವಾಗ ಏನಿಲ್ಲ, ಒಮ್ಮೆ ಕೋರ್ಟಿಗೆ ಏನಾದರೂ ಅವನ್ನ ಕರ್ಕೊಂಬಂದ್ರಪ್ಪ ಅಂತ ಮುಗಿದೋತ್ರಿ. ಅವ ದುಡ್ಡು ಕಟ್ಟಬೇಕು, ಇಲ್ಲಾಂದ್ರೆ ಕಸ್ಟಡಿ ಹೋಗ್ಬೇಕು. ಇವೆರಡೇ ಪರಿಹಾರ. ಅದನ್ನು ನೋಡೋಣ. ಈಗ ಇನ್ನೊಂದು ಹೆಚ್ಚು ಕಡಿಮೆ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ನುಳಿದವ್ರ ಜೋಡಿ ಒಂದಿಟ್ಟು ಮಾತುಕತೆ ಮಾಡಾಕತ್ತೀವಿ. ಸರಿ ಆತಂದ್ರೆ ಆ ಹೆಣ್ಮಗಳಿಗೆ ಒಂದು ಭವಿಷ್ಯ ಆಗ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ನಾನು ಸದ್ಯದಲ್ಲೇ ನನಗೆ ಅನಿಸಿ ಮಟ್ಟಿಗೆ ಈಗ ಅದು ಮಹಾರಾಷ್ಟ್ರ ಕೋರ್ಟಿಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ವ್ಯವಸ್ಥೆ ಇದೆ, ಕೇಸ್ ಅದನ್ನು ಅದು ಹೈಕೋರ್ಟಿಂದನೂ ಪರ್ಮಿಷನ್ ತೊಗೋಬೇಕಾಗ್ತದೆ. ಅದನ್ನು ಮಾಡ್ಕೊಂಡಾಗ ಅವಾಗ ಏನಾದರೂ ಆ ಹೆಣ್ಮಗಳಿಗೆ ಸಹಾಯ ಆಗ್ಬೇಕಾದ ಪಾಪ ಒಳ್ಳೇದಾಗುತ್ತೆ ಆ ಹೆಣ್ಮಗಳಿಗೆ. ಯಾಕೆ ನಾವು ಕೂಡ ಎಷ್ಟು ಸಾಧ್ಯದ ಅದನ್ನು ನೋಡಿ ವಿಚಾರ ಮಾಡ್ತೀವಿ, ಸಹಾಯ ಮಾಡುವಂಥ ಒಂದು ವಿಚಾರವನ್ನು ಮಾಡ್ತೀವಿ. ಸರ್, ಇವಾಗ ಏನು ಅಪಘಾತಕ್ಕೀಡಾಗಿ 2 ಕಾಲುಗಳನ್ನು ಕಳ್ಕೊಂಡಿರ್ತಕ್ಕಂಥ ಮಹಿಳೆಗೆ ಓಡಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಸರ್. ಅಂದ್ರೆ ನಮ್ಮ ಸ್ಥಳೀಯ ಪೊಲೀಸು ಮತ್ತು ವಿವಿಧ ಇಲಾಖೆಗಳ ಮೂಲಕ ಆ ಕೇಸನ್ನು ಅಂದ್ರೆ ಇವಾಗ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿರ್ತಕ್ಕ ಅನಿವಾರ್ಯತೆನೇ ಇದೆಯೋ ಅಥವಾ ಆ ವ್ಯಕ್ತಿಯನ್ನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೋರ್ಟ್ ತಂದು ವ್ಯವಸ್ಥಿತವಾಗಿ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಅನ್ಸ? ಅದು ಅಸಾಧ್ಯವಾದ ಸರ್. ಯಾಕಂದ್ರೆ ಏನೈತೆ ಅಂದ್ರೆ ರೀ, ಭಾಳ ಅವರೆಲ್ಲ ಹೆಂಗದಾರ ಅಂದ್ರೆ ರೀ, ಕ್ರಿಮಿನಲ್ಗಳೊಳಗೆ ಕ್ರಿಮಿನಲ್ಗಳು ಇರ್ತಾರೆ ಸರ್. ಇವರು ಗ್ಯಾಂಗ್ಮನ್ಗಳು ಇಲ್ಲಿ ಹೆಂಗೆ ಅವರೆಲ್ಲ ಹೆಂಗೆ ವಂಚನೆ ಮಾಡ್ತಾರಂದ್ರೆ, ಈಗ ಒಂದು 10-20 ಮಂದಿ ಟ್ರ್ಯಾಕ್ಟರ್ ಓನರ್ಗಳಿಗೆ ಹೆಂಗೆ ಮಾಡ್ತಾರಂದ್ರೆ, ನಿನಗೂ ಒಂದು ಗ್ಯಾಂಗ್ ತಂದು ಕೊಡ್ತೀವಿ, ನಿನ್ನ ಕಡೆ 10 ಲಕ್ಷ ರೂಪಾಯಿ ಇಸ್ಕೊಳ್ಳೋದು, ನನ್ನ ಕಡೆ ಒಂದು 10 ಲಕ್ಷ ರೂಪಾಯಿ ಇಸ್ಕೊಳ್ಳೋದು, ಹಿಂಗೆ ಮಾಡಿ ಕೊನೆಗೆ ಯಾರಿಗೂ ಕೊಡೋಂಗಿಲ್ಲ. ಈ ಬಹುಶಃ ಹೆಚ್ಚು ಕಡಿಮೆ ಕರ್ನಾಟಕ ರಾಜ್ಯದಳು ಕೋಟ್ಯಾಂತರ ರೂಪಾಯಿಯನ್ನು ಹಾಕೊಂಡೋಗಿದ್ದಾರೆ. ಶುಗರ್ ಫ್ಯಾಕ್ಟ್ರಿಯಿಂದನೂ ಹಾಕೊಂಡೋಗಿದ್ದಾರೆ, ಒಳ್ಳೆ ರೈತರ ಕಡೆಯಿಂದನೂ ಹಾಕೊಂಡೋಗಿದ್ದಾರೆ. ಅವರು ಅಷ್ಟು ಈಜಿ ಇಲ್ಲ ಅದು ನಿಮ್ಗೆ ಹೇಳ್ಬೇಕಂದ್ರೆ. ಅವ್ರನ್ನ ಇಲ್ಲಿ ಕರೆಸೋದು ಈಜಿ ಇಲ್ಲ. ಅವ್ರನ್ನ ಏನಿದ್ರು ಅಲ್ಲೇ ಮಹಾರಾಷ್ಟ್ರ ಪೊಲೀಸರಿಂದನೇ ರಿಕವರ್ ಮಾಡ್ಬೇಕು, ಇಲ್ಲಿಂದ ಕೆಲಸ ಆಗಿಲ್ಲ ಅದು. ಈಗ ಆರ್ಥಿಕವಾಗಿ ಒಂದು ವೇಳೆ ಆ ವ್ಯಕ್ತಿ ದುರ್ಬಲನಾಗಿದ್ರು, ಈಗ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥ 32 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರು, ಯಾವ ರೀತಿಯಾಗಿ ಈ ಮಹಿಳೆಗೆ ಆಶೆ ಆಗ್ತಕ್ಕಂಥ ಕೆಲಸ ಮಾಡ್ಬೋದು ಸರ್? ಅವ ಆರ್ಥಿಕವಾಗಿ ದುರ್ಬಲನಾಗಿದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವ ಜೈಲ್ನಾಗ ಬೀಳ್ಬೇಕು ಅಷ್ಟೇ ಸರ್. ಬಹುಶಃ ಯಾಕಂದ್ರೆ ಈಗ ಜೈಲ್ನಾಗ ಬೀಳಕ್ಕೆ ಯಾರೂ ಇಷ್ಟಪಡೋಂಗಿಲ್ಲ. ಏನಾದರೂ ಕೊನೆಗೆ ಸಮ್ ಅಮೌಂಟ್ ವಕೀಲರ ಮುಖ, ಯಾಕಂದ್ರೆ ಇಂಥವೆಲ್ಲ ನೋಡಿ ನಾವು ಇಲ್ಲಿ ಒಬ್ಬರು ಡಾಕ್ಟರ್ದ ಅವರು ಒಬ್ರಿಗೆ ಮಾರಾಟ ಮಾಡಿದ್ರು ಇಂಡಿಕಾ ಕಾರ್. ಅದನ್ನು ಮಾರಾಟ ಮಾಡಿದ್ದು 1.5 ಲಕ್ಷಕ್ಕೆ. ಅದು ಇಲ್ಲೇ ಒಂದು ಹೆಸರು ಹೇಳಲ್ಲ, ಆ ಗ್ರಾಮದಲ್ಲಿ ಡೆತ್ ಆದ್ರೆ ಅದನ್ನು ಮುಂದೆ ಅದು 21 ಲಕ್ಷ ಅವಾರ್ಡ್ ಆಯ್ತು ಸರ್. ಅದು ಅವಾಗ ನಮ್ಮ ಹಿಂಗೆ ನಾವು ನಿಮ್ಮಂಥವ್ರು ಕೂಡ್ಕೊಂಡು ಮಧ್ಯಕ್ಷಕ್ಕೆ 12-13 ಲಕ್ಷಕ್ಕೆ ಅದನ್ನು ಬಗೆಹರಿಸಿ ಅದನ್ನು ಹಿಂಗೆ ಅವ್ನು ಕಸ್ಟಡಿ ಹೋದಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅದು ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅದು. ನೋಡಿದ್ರಲ್ಲ ವೀಕ್ಷಕರೇ, ಸಾವಿತ್ರಿ ಮುಗಿನವರ ಪರವಾಗಿರ್ತಕ್ಕಂಥ ವಕೀಲರು ಹೇಳಿರ್ತಕ್ಕಂಥ ಮಾತಿದು. ಈಗ ಈ ಮಹಿಳೆಯ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದು ಸ್ಥಳೀಯ ಜನಪ್ರತಿನಿಧಿಗಳು, ಸಂಬಂಧಿಸಿದ ಸರ್ಕಾರಿ ಅಧಿಕಾರಿಗಳು, ಮಹಿಳಾ ಸಂಘಟನೆಗಳು, ಅಂಗವಿಕಲರ ಸಂಘಟನೆಗಳು ನ್ಯಾಯವನ್ನು ಒದಗಿಸಲು ಸಹಕರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸರ ನಮ್ಮ ಅಮ್ಮಿಗೆ ಆಕ್ಸಿಡೆಂಟ್ ಆಗಿ 7 ವರ್ಷ ಆಯ್ತು ಸರ. ಒಟ್ಟು ಏನು ನಮ್ಮ ಅಮ್ಮಿಗೆ ಅಥವಾ ಎಲ್ಲರೂ ಹೋಗ್ಬೇಕಂದ್ರೆ ನಾವು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಮೊನ್ನೆ ಇದು ಕೋಟಿಗೆ ಹೋಗಿದ್ವಿ ಸರ, ಅಲ್ಲಿ ನಾವು ಹೊತ್ಕೊಂಡು ಹೋಗಿವಿ. ನಾವು ಅಪ್ಪಾರು ದುಡಿಲಿಕ್ಕೆ ನಡೆಯಂಗಿಲ್ಲ ಸರ, ನಾವು ಅಮ್ಮಿಯವರು ಕೂಲಿ ರೊಟ್ಟಿ ಮಾಡ್ತಾರೆ ರೀ. ಹಿಂಗಾಗಿ ಒಟ್ಟು ನಾವು ಭಾಳ ಕಷ್ಟ ಆಗೈತೆ ಸರ. ನಾವು ಸಾಲಿಗೆ ಹೋಗ್ತೀವಿ ಸರ, ಎಲ್ಲ ನಾವು ಅಮ್ಮಿಯವ್ರ ನೋಡ್ಕೊತಾರೆ ರೀ. ಹಿಂಗಾಗಿ ಒಟ್ಟು ಈ ಸ್ವಲ್ಪ ಚಿಕ್ಕ ಅಂಗಡಿ ಸರ, ಈ ಅಂಗಡಿ ಒಳಗೆ ನಾನು ಮುಂಜಾನೆ ಹೋಗಿ ಬಂದು ಕುಣ್ಸ್ಕೊಂಡು ಹೋಗ್ತೀನಿ ಸರ. ಆಮೇಲೆ ಮತ್ತು ಸಾಲಿ ಬಿಟ್ಟ ಬಂದು ಒಳಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ಸರ. ಎಲ್ಲ ಕಡೆ ನಾನು ಹೊತ್ಕೊಂಡು ಹೋಗ್ತೀನಿ ಸರ. ಹಿಂಗಾಗಿ ಒಂದು ಸ್ವಲ್ಪ ನ್ಯಾಯ ಸಿಗಬೇಕಂತೇಳಿ ಕೇಳ್ಕೊತೀನಿ. ವೀಕ್ಷಕರೇ, ಇದಕ್ಕೆ ತಾನೇ ನೀವು ಸಾವಿತ್ರಿ ಮುಗಿನವರ ಒಂದು ಗೋಳನ್ನು ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಹೋರಾಟಗಾರ ಆಗಿರ್ತಕ್ಕಂಥ ಮತ್ತು ಅಂಗವಿಕಲರ ಪರವಾಗಿ ಯಾವತ್ತಿಗೂ ಕೂಡ ಹೋರಾಟ ಮಾಡ್ತಾನೆ ಇರ್ತಕ್ಕಂಥ ಶೇಖರ್ ವೈ ಕಾಕಣಿಕೆ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಅವ್ರ ಹತ್ರ ಕೇಳೋಣ. ಸರ್, ಈಗ ಸಾವಿತ್ರಿ ಮುಗಿನಂತಕ್ಕಂಥ ಒಬ್ಬ ಮಹಿಳೆಗೆ ದೊಡ್ಡ ಮಟ್ಟದ ಅನ್ಯಾಯವಾಗಿರ್ತಕ್ಕಂಥದ್ದು, ಸುಮಾರು 32 ಲಕ್ಷ ರೂಪಾಯಿ ಬರಬೇಕಾಗಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅವ್ರ ಕೈ ಸೇರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ನೊಂದ್ಕೊಂಡಿರ್ತಕ್ಕಂಥದ್ದು. ಇವತ್ತು ಅವ್ರ ಮಗನ ಮೂಲಕನೇ ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ತುಂಬಾ ಶೋಚನೀಯವಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಕ್ಕಾಗಿ ಅಂಗಾಲಿಸ್ತಕ್ಕಂಥ ಮಹಿಳೆಗೆ ತಮ್ಮ ಮೂಲಕ ಯಾವ ರೀತಿಯಾಗಿರ್ತಕ್ಕಂಥ ಭರವಸೆ ಕೊಡ್ತೀರಿ ಸರ್? ಮೊದಲನೇದಾಗಿ ನಿಮ್ಮ ಟಿ ವಿಯವರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಆ ಮಹಿಳೆಯ ಪರವಾಗಿ ಇವತ್ತು ನೀವು ಸದಾ ಬೆನ್ನಾಗಿ ನಿಂತಿರಲ್ಲ, ಅದಕ್ಕೆ ನಾನು ಮೊದಲು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ವಿಷಯ ಏನಪ್ಪ ಅಂತಂದ್ರೆ, ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಹೆಣ್ಮಗಳು ನನಗೊಂಥರ ತಂಗಿ ಸಮಾನ. ಯಾಕಪ್ಪ ಅಂತಂದ್ರೆ, ಆ ತಂಗಿ ಸದೃಢಿದ್ದಾಗ ತನ್ನ ಹೊಟ್ಟೆ ಪಡೆಗೆ ದಿನಗೂಲಿ ಮಾಡಿಕೊಂಡು ಕೆಲಸ ಮಾಡ್ತಿರುವಾಗ ಒಬ್ಬನ ತನ್ನ 2 ಕಾಲಗಳನ್ನು ಕಳ್ಕೊಂಡು ಇವತ್ತು ಬೀದಿಗೆ ಬಂದಿರುತ್ತಾರೆ. ಆದರೆ ತಾಯಿಯನ್ನು
ಮಗನಾಗಿರುವಂತಹ ವ್ಯಕ್ತಿ ಇವತ್ತು ಯಾಕಂದ್ರೆ ತಾಯಿ ಮಗನ ಜೋಪಾನ ಮಾಡೋ ಟೈಮ್ದಾಗ ಇವಾಗ ಮಗನ ತಾಯಿ ಜೋಪಾನ ಮಾಡೋ ಅಂದ್ರೆ ಆ ಥರ ಒಂದು ಸೃಷ್ಟಿ ಬಂದೈತಿ. ಆ ಹೆಣ್ಮಗಳು ಇವತ್ತು ಕೋರ್ಟ್ಲಿಂದ ಎಲ್ಲ ಥರ ಆದೇಶ ಆದರೂ ಆ ಹೆಣ್ಮಗಳಿಗೆ ಅನ್ಯಾಯವಾದಂಥ ವ್ಯಕ್ತಿಯಿಂದ 32 ಲಕ್ಷ ರೂಪಾಯಿ ಪರಿಹಾರ ಬರಬೇಕಾಯಿತು, ಇನ್ನೂ ಬಂದಿಲ್ಲ. ಅದರ ಉದ್ದೇಶ ಏನಪ್ಪ, ಆ ಹೆಣ್ಮಗಳು ನನ್ನ ತಲೆ ಮನೆ ಬಂದು ನನಗೆ ಅಂಗಲಾಚಿ ನನಗೆ ಕೇಳ್ಕೊಂಡಳು. ನಾನು ಹೇಳಿದೆ, ಇಲ್ಲವ ನಿನ್ನ ಜೊತೆ ಯಾವತ್ತೂ ಇರ್ತೀನಿ, ನಾವು ಸಾಧ್ಯಷ್ಟು ನಾವು ಕೂಡ್ಕೊಂಡು ನಿನ್ನ ಜೊತೆ ಒಂದು ನಿನ್ನ ಬೆನ್ನೆಲುಬಾಯಿ ನಿಂದಿರ್ತೀನಿ ಅಂತೇಳಿ ಆ ಕೋರ್ಟ್ ಆದೇಶ ಮಾಡಿದರು. ಆ ವ್ಯಕ್ತಿನ ಇನ್ನೂ ಕರೀಸ್ ಕ್ಯಾಶ್ ಅಂತಲ್ಲ ಏನೋ ವಿಚಾರ ಮಾಡಿಲ್ಲ. ಇದಕ್ಕೆ ಪೊಲೀಸ್ ಇಲಾಖೆ ಬಗ್ಗೆ ನನಗೆ ಏನೋ ಒಂದು ಗುಮಾನಿ ಒಂದು ವಿಷಯ ನನಗೆ ಯಾಕೆ ಇದು ಅನ್ಸಕತ್ತೈತಿ. ಆದರೂ ನಾವು ಇನ್ನು ಸುಮ್ಮ ಬಿಡೋಂಗಿಲ್ಲ. ಬರುವಂಥ ದಿನಮಾನಗಳನ್ನಕ್ಕಿಂತ ಮುಂಚೆ ಅತಿ ಶೀಘ್ರದಲ್ಲಿ ಇದನ್ನು ನಮ್ಮೆಲ್ಲ ಸಮಿತಿಯವರು ಸೇರಿಕೊಂಡು ಆ ಮಹಿಳೆ ಬೆನ್ನೆಲುಬಾಗಿ ನಾವು ನಿಂದಿರ್ತೀವಿ. ಅಷ್ಟೇ ಅಲ್ಲದೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನಮ್ಮದೇ ಆದಂಥ ಸರ್ಕಾರದ ಮಟ್ಟದಲ್ಲಿ ಒಂದು ಅಂಗವಿಕಲ ಸಲುವಾಗಿ ಅಧಿನಿಯಮನೂ ಒಂದು ಕೋರ್ಟು ಇದೆ. ನಾ ರಾಜ್ಯ ಆಯುಕ್ತರಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇನ್ನೊಮ್ಮೆ ಈಗ ಸಂಬಂಧಪಟ್ಟಂಥ ಹೆಣ್ಮಗಳು ಏನು ಆಕಿನ ಜೊತೆ ಲಾಯರ್ ಆಗಿರುವಂಥ ವ್ಯಕ್ತಿನ ಕೇಳಿದ್ರೆ ಅವನು ಹಚ್ಕೋವಲ್ಲ. ಅದಕ್ಕೆ ಆ ವ್ಯಕ್ತಿನೂ ನಾವು ಸಂಪರ್ಕ ಮಾಡ್ತೇವೆ. ಸಂಬಂಧಪಟ್ಟಂಥ ಈ ಜಿಲ್ಲೆಯ SP ಆಫೀಸ್ ಇಲಾಖೆ ಹೋಗಿ ನಾವು ಮನವಿ ಕೊಡ್ತೇವೆ. DC ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೇವೆ. ಆನಂತರ ಇದಕ್ಕೆ ಸ್ಪಂದಿಸೇ ಹೋದಲ್ಲಿ ಇವತ್ತು ನಾವು ಆ SP ಸಾಹೇಬನ ವಿರುದ್ಧ ಹೋರಾಟ ಮಾಡ್ತೇವೆ, ಅವ ಅನ್ಯಾಯ ಮಾಡೋಂಥ ವ್ಯಕ್ತಿನ ವಿರುದ್ಧ ಹೋರಾಟ ಮಾಡ್ತೇವೆ. ಇವು ಎರಡು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಆ ಹೆಣ್ಮಗಳ ಜೊತೆ ಬೆನ್ನೆಲುಬಾಗಿ ನಿಂತು ನಾವು ಬೆಂಗಳೂರು ಮಟ್ಟಿಗೆ ಹೋರಾಟ ಮಾಡೋದು ಸಿದ್ಧ ಅಂತೇಳಿ ನಾನು ಈ ಒಂದು TV ಮುಖಾಂತರ ಎಚ್ಚರಿಕೆ ಕೊಡ್ತೀನಿ. ಇದಿಷ್ಟು ರಾಜ್ಯ ಮಟ್ಟದ ಅಂಗವಿಕಲರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಶೇಖರ್ ವೈ ಕಾಕಣ್ಕಿ ಅವರ ಮಾತು.